ಹಾಯ್ ಹಲೋ ವೆಲ್ಕಮ್ ಟು ಮ್ಯಾಥ್ ಪರೇಡ್ಸ್. ಪೇಪರ್ 1 ನಲ್ಲಿ ನಡೆದಿರ್ತಕ್ಕಂಥ ಪರಿಸರ ಅಧ್ಯಯನದ ಕೀ ಉತ್ತರಗಳನ್ನ ನಾವಿಲ್ಲಿ ಗೌರ್ಮೆಂಟ್ ಕೀ ಆನ್ಸರ್ನ ನೋಡ್ಕೊಂತ ಹೋಗೋಣ. ಸೊ 121ನೇ ಪ್ರಶ್ನೆ, ಒತ್ತಡದ SI ಏಕಮಾನ. ಇದು ಸೆಕೆಂಡ್ ಆಪ್ಷನ್ ಪಾಸ್ಕಲ್ ಆಗಿರ್ತದ. ನೆಕ್ಸ್ಟ್ ನೋಡೋದಾದ್ರೆ ನಾವು ಮಿಂಚು ಉಂಟಾಗಲು ಕಾರಣವೇನು? ಇಲ್ಲಿ ಸಂಗ್ರಹವಾಗೋ ವಿದ್ಯುದಾವೇಶಗಳು ಆನ್ಸರ್ ಕರೆಕ್ಟ್ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಪ್ರತಿಫಲನ ಸಮತಲದ ಅನಿಯತ ಮೇಲ್ಮೈ ಅಂದ್ರೆ ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರ್ತದ. 124ನೇ ಪ್ರಶ್ನೆ ನೋಡೋದಾದ್ರೆ ಪಾರ ಮತ್ತು ಆವೃತ್ತಿ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ತದ. 125ನೇ ಪ್ರಶ್ನೆ ನೋಡೋದಾದ್ರೆ ಒಂದು ಸಮತಲ ದರ್ಪಣದ ಮೇಲೆ ಅಂತಂದು ಒಂದು ನಡುವಿನ ಅಂತರ ಕೇಳಿದ್ದು, ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ. ಸೊ ಇದು ಫೋರ್ತ್ ಆಪ್ಷನ್ 8 ಮೀಟರ್ ಕರೆಕ್ಟ್ ಆಗಿರ್ತದ. 126ನೇದು ನೋಡೋದಾದ್ರೆ ಶುಕ್ರ ಮತ್ತು ಯುರೇನಸ್ ಇವು ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯಾಗಿರ್ತದ. 127ನೇದು ನೋಡಿದರೆ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರ್ತದೆ, ಇದು ಆನ್ಸರ್ ಆಗಿರ್ತದ. 128ನೇದು ನೋಡಿದರೆ ಕಾರ್ಬನ್ ಡೈಸಲ್ಫೈಡ್ ನಲ್ಲಿ ಸಲ್ಫರ್ ಅನ್ನೋದು ಸಮರೂಪದ ಮಿಶ್ರಣ ಆಗಿರ್ತದ. 129ನೇದು ನೋಡಿದರೆ ಕೋಬಾಲ್ಟ್ ಅನ್ನೋದು ಸಮಸ್ಥಾನಿ ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವುದು. 130ನೇದು ಥರ್ಡ್ ಆಪ್ಷನ್ ಮ್ಯಾಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ತದ. 131ನೇದು ನೋಡೋದಾದ್ರೆ ನೈಲಾನ್ ಸಂಶ್ಲೇಷಿತ ಎಳೆ ಆಗಿರ್ತದ. 132ನೇದು ನೋಡೋದಾದ್ರೆ ಕಾರ್ಬನೀಕರಣ ಅನ್ನೋದು ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 133ನೇದು ನೋಡೋದಾದ್ರೆ H2SO4 ಆಗಿರ್ತದ. 134ನೇದು ಥರ್ಡ್ ಆಪ್ಷನ್ ಕಿಲೋಜೂಲ್ ಪರ್ kg ಆಗಿರ್ತದ. ನೆಕ್ಸ್ಟ್ 135ನೇದು ನೋಡೋದಾದ್ರೆ ಇಲ್ಲಿ ಶಿಲೀಂಧ್ರ ಆನ್ಸರ್ ಕರೆಕ್ಟ್ ಆಗಿರ್ತದ. 136ನೇದು ಸೆಕೆಂಡ್ ಆಪ್ಷನ್ ಕೋಶಭಿತ್ತಿ ಪ್ಲಾಸ್ಟಿಡ್ಗಳು ದೊಡ್ಡ ರಸದಾನಿ ಇವು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವ ಕಣದಂಗಗಳಾಗಿರ್ತವು. 137ನೇ ಪ್ರಶ್ನೆ ನೋಡಿದರೆ ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಟಿದ್ದು. ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಏನಾಗಿರ್ತದ ಕರೆಕ್ಟ್ ಆನ್ಸರ್ ಆಗಿರ್ತದ. 138ನೇ ನೋಡಿದರೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 139ನೇ ಪ್ರಶ್ನೆ ಇಲ್ಲಿ ಆಂತರಿಕ ನಿಷೇಚನ ಕಂಡು ಬರುವ ಜೀವಿಗಳ ಗುಂಪು ಅಂತ ಕೇಳಿದ್ರು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರ್ತದ. 140ನೇದು ಇದು ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಅನ್ನೋದು ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 141ನೇದು ಇದು ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರ್ತದ. ನೆಕ್ಸ್ಟ್ 142ನೇದು ನೋಡೋದಾದ್ರೆ ಇದು ರುಮೆನ್ ಸೀಕಮ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರ್ತದ, ಫಸ್ಟ್ ಆಪ್ಷನ್ ಅದು. 143ನೇದು ನೋಡೋದಾದ್ರೆ ಥರ್ಡ್ ಆಪ್ಷನ್ ತಂತ್ರಜ್ಞಾನ ಮತ್ತು ತಂತ್ರಾಂಶ ಇವೆರಡು ಕರೆಕ್ಟ್ ಆಗಿರ್ತದ. 144ನೇದು ಥರ್ಡ್ ಆಪ್ಷನ್ ಸಹಭಾಗಿತ್ವ ಕಲಿಕಾ ವಿಧಾನ ಕರೆಕ್ಟ್ ಆಗಿರ್ತದ. 145ನೇ ಪ್ರಶ್ನೆ ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 146ನೇದ್ರೊಳಗ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 147ರೊಳಗ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 148ರೊಳಗ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 149ರೊಳಗ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 150ನೇ ಪ್ರಶ್ನೆ ಕೊನೆ ಪ್ರಶ್ನೆ 4ನೇ ಆಪ್ಷನ್ ಕರೆಕ್ಟ್ ಆಗಿರ್ತದ. ಒನ್ ಅಂಡ್ ಆಲ್ ಥ್ಯಾಂಕ್ ಯು.